ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇದ್ದೀರಾ ಅಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲ್ಲು. ಇವತ್ತು ನಾನು ನಿಮಗೆ RO ವಾಟರ್ ಪ್ಯೂರಿಫೈಯರ್, ಯಾವುದೇ ಕಂಪ್ನಿ RO ವಾಟರ್ ಪ್ಯೂರಿಫೈಯರ್ ಆದರೂ ಏನೇನು ಕಾಂಪೋನೆಂಟ್ಸ್ ಇರುತ್ತೆ, ಅದನ್ನು ವೈರಿಂಗ್ ಕನೆಕ್ಷನ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ತೋರಿಸೋಂಥ ವೈರಿಂಗ್ ಕನೆಕ್ಷನ್ನು ಎಲ್ಲರಿಗೂ ಕಾಮನ್ ಆಗಿರುತ್ತೆ. ವೈರಿಂಗ್ ಡಿಸೈನು ಅಥವಾ ಕೂಸಿರೋ ಪ್ಲೇಸ್ಮೆಂಟ್ ಮಾತ್ರ ಚೇಂಜ್ ಇರುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ಕಾಂಪ್ಲಿಕೇಟೆಡ್ ಏನಿರಲ್ಲ. ತುಂಬ ಸಿಂಪಲ್ಲಾಗಿ ನಿಮಗೆ ಓಪನ್ ಆಗಿ ತೋರಿಸ್ತಾ ಇದ್ದೀವಿ. ವಾಟರ್ ಪ್ಯೂರಿಫೈಯರ್ ಫಿಟ್ ಆಗಿರೋದ್ರಿಂದ ನಿಮಗೆ ಅಲ್ಲಿ ವೈರಿಂಗ್ ತೋರಿಸಿದಾಗ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲ ಇಂಡಿವಿಜುವಲ್ ಸ್ಪೇರ್ ಪಾರ್ಟ್ಸ್ ಇರುತ್ತೆ. ತುಂಬ ಸಿಂಪಲ್ ವೈರಿಂಗ್ ಇರುತ್ತೆ. ಇದರಲ್ಲಿ ನಾವು ಮೇಜರಾಗಿ ಯೂಸ್ ಮಾಡುವಂಥದ್ದು ಕಾಪರ್ ಪರ್ಲ್ ವಾಟರ್ ಪ್ಯೂರಿಫೈಯರಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ ಇದನ್ನು. ಅಥವಾ ರೆಗ್ಯುಲರ್ ಹಳೇದು ಅಕ್ವಾ ಪರ್ಲ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಗ್ರ್ಯಾಂಡ್ ಪ್ಲಸ್ಸು, ಪರ್ಲು, ಎನಿವನ್, ಯೂರೋಸಿಸು, ಕಂಪ್ಲೀಟ್ ಇದು ಒಂದು ವೈರಿಂಗ್ ಕನೆಕ್ಷನ್. ಇದು ನೋಡಿಕೊಂಡ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಈಸಿಯಾಗಿ ಕಾಂಪೋನೆಂಟ್ ತೆಗೆದು ಈಸಿಯಾಗಿ ಆಗ್ತದೆ. ಓಕೆ, ಇದರಲ್ಲಿ ಯೂಸ್ ಆಗುವಂಥದ್ದು ಏನೇನು ಸ್ಪೇರ್ ಅಂತ ಹೇಳ್ಕೊಂಬೋದು. ಇದು 100 GPD 24 ವೋಲ್ಟ್ ಬೂಸ್ಟರ್ ಪಂಪ್. 100 GPD 24 ವೋಲ್ಟ್ ಬೂಸ್ಟರ್ ಪಂಪ್ ಇರುತ್ತೆ ಒಂದು. ಇದು ಫ್ಲೋಟ್ ಸ್ವಿಚ್ಚು, ಆನ್ ಆ್ಯಂಡ್ ಆಫ್ ಆಗುವಂಥದ್ದು. ಇದರಲ್ಲಿ ವೆರೈಟಿ ಬರುತ್ತೆ. ಇದು ಪರ್ಲು ಮತ್ತು ಗ್ರ್ಯಾಂಡ್ ಪ್ಲಸ್ ಅಂತೇಳಿ ಬರುತ್ತಲ್ಲ, ಕಾಪರ್ ಪರ್ಲು ಮತ್ತು ಗ್ರ್ಯಾಂಡ್ ಪ್ಲಸ್ ಅಂತ ಇರುತ್ತೆ. ಆ ಕಲರ್ಗಳಲ್ಲಿ ಸೂಟಬಲ್. ಇದು ವರ್ಟಿಕಲ್ ಆಗಿರುತ್ತೆ. ಇನ್ನೊಂದು ಹಾರಿಜಾಂಟಲ್ ಅಂತ ಬರುತ್ತೆ, ಅದು ಬೇರೆ ಮಾಡಲು ಡಾಲ್ಫಿನ್ ಅಥವಾ ಬೇರೆ ಮಾಡಲಿಗಳಿಗೆ ಯೂಸ್ ಆಗುತ್ತದೆ. ಇದು ಫ್ಲೋಟ್ ಸ್ವಿಚ್. ವಾಟ್ರು ಫುಲ್ ಆಗ್ತಿದ್ದಂಗೆ ಆಫ್ ಆಗುತ್ತೆ, ಕಡಿಮೆ ಆಗ್ತಿದ್ದಂಗೆ ಆನ್ ಆಗುತ್ತೆ. ಇದು ಈ ಕೆಲಸ ಮಾಡ್ತಿರುತ್ತೆ. ಇದು SMPS ಪವರ್ ಸಪ್ಲೈ. ಇದು ಬಂದು 24 ವೋಲ್ಟು. 2.5 ಹಾಕ್ಬೋದು, 1.5 ಹಾಕ್ಬೋದು. 1.5 ಜಿನ್ನಿನ್ ಆಗಿದ್ದರೆ ಹಾಕಿ, ಇಲ್ಲಾಂದರೆ 2.5 ಯೂಸ್ ಮಾಡಿ. ಯಾಕಂದರೆ 2.5 ಅಂತ ಹಾಕಿ ಅದರ ರೇಟಿಂಗ್ ಬಂದು 1.5 ಇರುತ್ತೆ. ಹಾಗಾಗಿ 1.5 ಜಿನ್ನಿನ್ ಐಟಮ್ ನಾವು ಯೂಸ್ ಮಾಡ್ತೀವಿ. ಇದು SMPS ಅಂತಾರೆ, ಅಡಾಪ್ಟರ್ ಅಂತಾರೆ, ಪವರ್ ಸಪ್ಲೈ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು ಇದು ವೈರಿಂಗ್ ಕನೆಕ್ಷನ್ನು. ಫ್ಲೋಟ್ ಸ್ವಿಚ್ಗೆ ವೈರ್ ಕನೆಕ್ಷನ್ ಕೊಡಲಿಕ್ಕೆ ವಿತ್ ಕ್ಲಿಪ್ ಸಮೇತ ರೆಡಿ ಮಾಡಿರ್ತದೆ. ಇದು ಸೋಲ್ನೇಡ್ ವಾಲ್ SV. ಮೇಜರು ವಾಟರ್ನ ಫ್ಲೋನ ಆನ್ ಆ್ಯಂಡ್ ಆಫ್ ಮಾಡೋವಂಥದ್ದು ಇದೆ. SV ಅಂದರೆ ಸೋಲ್ನೇಡ್ ವಾಲ್ ಅಂತೇಳಿ ಕರಿತೀವಿ. ಇದು ಕೂಡ 24 ವೋಲ್ಟ್ DC ಇಂದ ವರ್ಕ್ ಆಗುವಂಥದ್ದು. ಎಲ್ಲದಕ್ಕೂ ಎರಡೆರಡೇ ವೈರ್ ಬರುತ್ತೆ, ಜಾಸ್ತಿ ಬರೋದಿಲ್ಲ. ಇದಕ್ಕೂ ಕೂಡ ಎರಡೇ ವೈರಿಂಗ್ ಕನೆಕ್ಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದು ಇದು UV ಲೈಟ್, UV LED UV ಅಂತ ಹೇಳ್ತೀವಿ. ಮುಂಚೆ ಎಲ್ಲ ಟ್ಯೂಬ್ ಟೈಪ್ ಬರ್ತಾ ಇತ್ತು, UV ಟ್ಯೂಬ್ ಅಂತ ಹೇಳಿ 11 ವಾಟ್ಸ್ ಟ್ಯೂಬು. ಇದು 24 ವೋಲ್ಟ್ಸು LED UV ಈಗೆಲ್ಲ ಯೂಸ್ ಮಾಡ್ತಾ ಇರೋದು ಲೇಟೆಸ್ಟ್ ಆಗಿ LED UV. ಇದಕ್ಕೂ ಕೂಡ ಎರಡೇ ವೈರ್ ಕನೆಕ್ಷನ್ ಇರುತ್ತೆ. ಇದೇ UV ಚೇಂಬರ್. ಈ UV ಚೇಂಬರಲ್ಲೇ ಇದು ಒಳಗೆ ಇನ್ಸರ್ಟ್ ಆಗಿರುತ್ತೆ. UV ಚೇಂಬರ್ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾ ವೈರಸ್ನ ಇದು ಕಿಲ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇದು ಇಂಡಿಕೇಟರ್. ಈ ಇಂಡಿಕೇಟರು ಇದ್ರಲ್ಲಿ ನೋಡಿ, ಒಂದೊಂದಕ್ಕೆ ಒಂದೊಂದು ಥರ ಇಂಡಿಕೇಟರ್ ಬರುತ್ತೆ. ನಾರ್ಮಲಿ 2 ಇಂಡಿಕೇಟರ್ ಇರುತ್ತೆ, ಇಲ್ಲ 3 ಇರುತ್ತೆ. ಇತ್ತೀಚೆಗೆ ಬರ್ತಾರ ಮಾಡಲಿಲ್ಲ 3 ಇರುತ್ತೆ. ಇದರಲ್ಲಿ ನೋಡಿ, ರೆಡ್ ಇಂಡಿಕೇಟರ್ ಇರೋದು ಪವರ್ ಸಪ್ಲೈ. ಯಾವಾಗಲೂ ಪವರ್ ಸಪ್ಲೈ ಆನ್ ಆಗಿದೆ ಅಂತ ಹೇಳಿ ತೋರಿಸೋದು ರೆಡ್ ಇಂಡಿಕೇಟರ್. ಇನ್ನೊಂದು ಸರ್ವಿಸ್ ಇಂಡಿಕೇಟರ್, ಅದು ಗ್ರೀನ್ ಇರುತ್ತೆ, ಆಲ್ಮೋಸ್ಟ್ ಗ್ರೀನ್ ಇರುತ್ತೆ. ಯಾವಾಗ ಮಿಷಿನ್ ರನ್ನಿಂಗ್ ಇರುತ್ತೆ, ವಾಟರ್ ಪ್ಯೂರಿಫೈಯರ್ ರನ್ ಆಗ್ತಾ ಇರುತ್ತೆ, ಆವಾಗ ಗ್ರೀನ್ ಇಂಡಿಕೇಟರ್ ಆನ್ ಆಗಿರುತ್ತೆ. ರೆಗ್ಯುಲರ್ ರೆಡ್ ಮಾತ್ರ ಇರುತ್ತೆ. ಇದರಲ್ಲಿ 2 ವೈರ್ಗೂ ಇರುತ್ತೆ, 4 ವೈರು ಇರುತ್ತೆ. 4 ವೈರ್ ಬಂದರೆ ಆಲ್ಮೋಸ್ಟ್ 4 ವೈರ್ ಇದ್ದರೆ 2 AC-ಗಿರುತ್ತೆ, ಇನ್ನೆರಡು DC ಕಡೆ ಕನೆಕ್ಷನ್ ಕೊಡಬೇಕು, ಡಿವೈಡ್ ಮಾಡ್ಕೋಬೇಕು. ಯಾವುದು ರೆಡ್ ಇಂಡಿಕೇಟರ್ ಇದೆ ಆ ಸೈಡ್ದು AC ಕನೆಕ್ಷನ್ ಅಂತ ಲೆಕ್ಕ ಇಟ್ಕೊಳ್ಳಿ. ಆ ಸೈಡು AC ಕನೆಕ್ಷನ್. ಇನ್ನು ಗ್ರೀನ್ ಇಂಡಿಕೇಟರ್ ಕಡೆ ಯಾವುದು 2 ವೈರ್ ಇರುತ್ತೆ ಅದು DC, ಇಲ್ಲಿ SMPS ಮತ್ತು SV ಎಲ್ಲ ಕನೆಕ್ಷನ್ ಮಾಡ್ತೀವಲ್ಲ ಆ ಕಡೆಗೆ ಕೊಡಬೇಕು. ಅದು ವೈರಿಂಗ್ ಮಾಡೋ ಟೈಮಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಇದನ್ನು ತೋರಿಸ್ತೀವಿ. ಓಕೆ, ಈಗೆಲ್ಲ ಮೊದಲು ಸ್ಕಿನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈ ವೈರಿಂಗ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇದು ಕೇಬಲ್ ಕನೆಕ್ಷನ್ನು. ಕೇಬಲ್ ಇದು ಹೊರಗಡೆಯಿಂದ ಬಂದಿರುತ್ತೆ. ಹೊರಗಡೆಯಿಂದ ಬಂದಿರೋಂಥದ್ದು ಕನೆಕ್ಟ್ ಆಗೋದು. ಇದು ಫ್ಲೋಟ್ ಸ್ವಿಚ್ಚಿಗೋಸ್ಕರ ನಾವು ಕಟ್ ಮಾಡ್ಕೊತಾ ಇದ್ದೀವಿ. ಇದು SMPS ಸೈಡು ವೈರಿಂಗ್ ಹೋಗೋದು. ಇದು ತುಂಬ ಸಿಂಪಲ್ ಇರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಹಂಗೇನಾದ್ರು ಕನ್ಫ್ಯೂಸ್ ಆದರೆ ಮತ್ತೆ ರಿಪೀಟ್ ಒಂದ್ಸಲಿ ಹೋಗಿ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಯಾವುದೇ ಪ್ಯೂರಿಫೈಯರ್ ಆದರೂ ಮಾಡ್ಬೋದು, ಯಾರೇ ಆದರೂ ಮಾಡ್ಬೋದು. ಇದು ವೈರಿಂಗ್ ಆಲ್ರೆಡಿ ನಾವು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಓಕೆ,
ಇದು ಫ್ಲೋಟ್ ಸ್ವಿಚ್. ಈ ಫ್ಲೋಟ್ ಸ್ವಿಚ್ಚಲ್ಲಿ ನೋಡಿ 3 ಬರುತ್ತೆ, 2 ಬರುತ್ತೆ. ನಾವು ಲಾಸ್ಟ್ 3 ಇದ್ದರೆ, ಅಕಸ್ಮಾತ್ 3 ಪಿನ್ ಏನಾರ ಇದ್ದರೆ ಲಾಸ್ಟ್ ಎಂಡ್ ಟು ಎಂಡ್ ಕನೆಕ್ಷನ್ ಕೊಡ್ಬೇಕು ನಾವು. ಈಗ ನೋಡಿ, ಒಂದು ಎಂಡಿಗೆ ಒಂದು, ಇನ್ನೊಂದು ಎಂಡಿಗೆ ಇನ್ನೊಂದು ಪಿನ್ ಅಪೋಸಿಟ್ ಲಾಸ್ಟಿಗೆ ಕೊಡಬೇಕು. ಮಿಡ್ಲಲ್ಲಿ ಇರೋದಕ್ಕೆ ಕೊಡೋಕೆ ಹೋಗಬಾರ್ದು. ಮಿಡ್ಲಲ್ಲಿ ಇದ್ದಕ್ಕೆ ಕೊಟ್ಟರೆ ಅಪೋಸಿಟ್ ವರ್ಕ್ ಆಗುತ್ತೆ. ಇದು ಫ್ಲೋಟ್ ಸ್ವಿಚ್ ಕನೆಕ್ಟ್ ಆಗಿದೆ. ಇದು ನೋಡಿ, ಈಗೇನು ನಾವು ಕೇಬಲ್ನ ಕಟ್ ಮಾಡ್ಕೊಂಡಿದ್ದೀವಿ, ಕೇಬಲ್ ಕಟ್ ಮಾಡ್ಕೊಂಡಿರೋದ್ರಲ್ಲಿ ಬ್ಲಾಕ್ ಕಾಮನ್ ಇರುತ್ತೆ. ಬ್ಲಾಕು ಕಾಮನ್ ಕೊಡಬೇಕು. ಈಗ ಕರೆಕ್ಟಾಗಿ ವೈರಿಂಗ್ ಕನೆಕ್ಷನ್ ಕೊಡ್ಕೊಳ್ಳಿ. ಇನ್ ಕೇಸ್ ಇಲ್ಲೇನಾರು ನೀವು ಮಿಸ್ ಆಯಿತು ಅಂದರೆ ನಿಮ್ಮ ಮನೆ ವೈರಿಂಗ್ ಕನೆಕ್ಷನ್ನು ಅಥವಾ ಅಂಗಡಿ ವೈರಿಂಗ್ ಕನೆಕ್ಷನ್ ಇದ್ದರೆ ಅದು ಡಮ್ ಅಂತೇಳಿ ಫ್ಯೂಸ್ ಹೋಗ್ಬಿಡುತ್ತೆ. ಫ್ಯೂಸ್ ಹೋಗಿ ವರ್ಕ್ ಆಗೋದಿಲ್ಲ. ಇದು ನೋಡಿ, ಇದು AC ಇರುತ್ತೆ, DC ಈ ಕಡೆ ಇದೆ. ಇನ್ನು ನಾವು ವೈರಿಂಗ್ ಕನೆಕ್ಷನ್ ಕೊಟ್ಟಿಲ್ಲ. ಓಕೆ, ಇದು ಬ್ಲಾಕು ಅಂದರೆ ಏನು ನ್ಯೂಟ್ರಲ್ ಅಂತ ಹೇಳ್ತೀವಿ ಅದನ್ನು ಕನೆಕ್ಷನ್ ಮಾಡ್ಕೋಬೇಕು. ಇದು ಫ್ಲೋಟ್ ಸ್ವಿಚ್ಚು. ಇದರಿಂದ ಹೋಗಿ ಈ ಕಡೆಯಿಂದ ಬರುತ್ತೆ. ಈ ಕರೆಂಟ್ ಏನಿದೆ ಇಲ್ಲಿಂದ ಹೋಗಿ ಈ ಕಡೆ ರೆಡ್ಡಿಂದ ಹೋಗಿ ಗ್ರೇಯಿಂದ ಬರುತ್ತೆ ನೋಡಿ. ಇದು ರೆಡ್ ಒಂದೇ ಮಾಡಿ. ಇದು ಯಾವ್ದು ಕೊಟ್ಟರೆ ನಡೆಯುತ್ತೆ ನಿಮಗೆ. ಇಲ್ಲಿ ತುಂಬ ಸಿಂಪಲ್ ಇದೆ. ಇದು ಇನ್ನೊಂದು ವೈರು SMPS ಸೈಡಿಗೆ ವೈರಿಂಗ್ ಕನೆಕ್ಷನ್ ಕೊಡೋದು ನೋಡಿ. ತುಂಬ ಸಿಂಪಲ್ ವೈರಿಂಗ್ ಕನೆಕ್ಷನ್ನು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು AC ಸೈಡ್ ಕನೆಕ್ಷನ್ನು. ಇದು ಫ್ಲೋಟ್ ಸ್ವಿಚ್ ಆಪರೇಟ್ ಆದಂಗೆ ಕರೆಂಟ್ ಈ ಕಡೆಯಿಂದ ಹೋಗಿ ಈ ಕಡೆಗೆ ಬರುತ್ತೆ. ಸಿಂಪಲ್ ಆಗಿದೆ. ಇದು DC ಕಡೆ ಕನೆಕ್ಷನ್ನು. ಕನ್ಫ್ಯೂಸ್ ಆಗ್ದಲೇ ನೋಡಿ, ಇದು DC. ಇದರಲ್ಲಿ ನೋಡಿ, ಬ್ಲಾಕ್ ಏನಿದೆ ಫುಲ್ ಬ್ಲಾಕ್ ಇರೋದು ನೆಗೆಟಿವ್, ವೈಟ್ ಪಟ್ಟಿ ಬಂದಿದ್ರೆ ಅದು ಪಾಸಿಟಿವ್. ಪಂಪ್ SMPS ಎರಡು ವೈರ್ ಇರುತ್ತೆ. ಪಂಪ್ ಆಗಲಿ, SV ಆಗಲಿ, UV ಆಗಲಿ ಎಲ್ಲ ಎರಡು ವೈರ್ ಇರುತ್ತೆ. ಇದು ಸ್ಕಿನ್ ಮಾಡ್ಕೊತಾ ಇದ್ದೀನಿ SV ವೈರಿಂಗು. ಇದು LED ಇದು. ಈಗ ನೋಡಿ, ಇದು ಬಂದು ನೋಡಿ ಎಲ್ಲ ಎರಡು ವೈರ್ ಇದೆ. ಓಕೆ, ಇದು ಏನು ಪಾಸಿಟಿವ್ ಇದೆ, ಪಾಸಿಟಿವಿಗೆ ಪಂಪಿನ ಪಾಸಿಟಿವ್ ಕೊಡಬೇಕು. ರೆಡ್ ಪಾಸಿಟಿವ್ ಇರುತ್ತೆ ಇದರಲ್ಲಿ, ಪಂಪಿನ ಪಾಸಿಟಿವ್ ಕೊಡಬೇಕು. ನೋಡ್ಕೊಳ್ಳಿ ಕರೆಕ್ಟಾಗಿ, ಪಂಪಿನ ಪಾಸಿಟಿವ್. ಸೋಲ್ನೇಡ್ ವಾಲಲ್ಲಿ ಕೂಡ SV ಏನಿದೆ, SV-ನಲ್ಲಿ ರೆಡ್ ಪಾಸಿಟಿವ್ ಇರುತ್ತೆ. ಪಂಪ್ ಪಾಸಿಟಿವ್, SV ಪಾಸಿಟಿವ್. ನೆಕ್ಸ್ಟ್ ಬಂದು LED UV. ಇದು LED UV ಪಾಸಿಟಿವ್ ಮೀನ್ಸ್ ವೈಟ್. ಇದರಲ್ಲಿ ಇದು ಜಾಯಿಂಟ್ ಹಾಕ್ಬೇಕು ಪೂರ್ತಿ. ನೆಕ್ಸ್ಟ್ ಉಳಿಯೋದು ನಿಮಗೆ ನೆಗೆಟಿವ್. SMPS-ನ ನೆಗೆಟಿವ್ ಉಳಿದಿದೆ, ಪಂಪಿನ ನೆಗೆಟಿವ್ ಉಳಿದಿದೆ, SV ನೆಗೆಟಿವ್ ಉಳಿದಿದೆ. SV-ದು ನೆಗೆಟಿವು ಮತ್ತು LED UV-ದು ನೆಗೆಟಿವ್ ನೋಡಿ. ಇವಾಗ ಕ್ಲಿಯರಾಗಿ ಕಾಣ್ತಾ ಇದೆ. ಈಗ ನೆಗೆಟಿವ್ ಕನೆಕ್ಷನ್ ಕೊಡಬೇಕು. ಬಾಕಿ ಎಲ್ಲದು ನೆಗೆಟಿವ್ ಕನೆಕ್ಷನ್ ಕೊಡಬೇಕಾದ್ರು. ಈಗ ನೋಡಿ, ಇದು ನೆಗೆಟಿವು, SMPS-ಇಂದ ಬಂದಿರೋ ನೆಗೆಟಿವ್. ಪಾಸಿಟಿವ್ ಕನೆಕ್ಷನ್ ಕೊಟ್ಟಿದ್ದೀವಿ. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಪಾಸಿಟಿವ್ ಕನೆಕ್ಷನ್ ಒಂದು ಪಂಪಿಗೆ ಪಾಸಿಟಿವ್, SV-ಗೆ, ಇನ್ನೊಂದು LEDಗೆ. ಓಕೆ, ಈಗ ನೆಗೆಟಿವ್ ಕನೆಕ್ಷನ್ ಕೊಡ್ತಾ ಇದ್ದೀವಿ. ನೆಗೆಟಿವ್ ಬಂದು ಪಂಪಿನ ನೆಗೆಟಿವ್ಗೆ, SV ನೆಗೆಟಿವ್ಗೆ, ಮತ್ತು LED-ದು UV LED ನೆಗೆಟಿವ್. ನೋಡಿ, ಇಲ್ಲಿ 2 ಜಾಯಿಂಟ್ ಬರುತ್ತೆ ನಿಮಗೆ, 3 ಜಾಯಿಂಟ್ ಬರಲ್ಲ. ಈ ಕಡೆ AC ಕಡೆ ಆದರೆ ಫ್ಲೋಟ್ ಸ್ವಿಚ್ ಬರೋ ಕಡೆ 3 ಜಾಯಿಂಟ್ ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಇದು DC ಕಡೆ ನಿಮಗೆ ಬಂದಿದ್ದು ಇಲ್ಲಿ ಪಾಸಿಟಿವ್, ಪಂಪಿನ ಪಾಸಿಟಿವು, SV ಪಾಸಿಟಿವು, UV LED ಪಾಸಿಟಿವ್ ಎಲ್ಲದು SMPS ಪಾಸಿಟಿವ್ ಕೊಟ್ಟಿದೆ. ಈ ಕಡೆ ನೆಗೆಟಿವ್ ಬಂದು ಪಂಪಿನ ನೆಗೆಟಿವು, SV ನೆಗೆಟಿವು, UV LED ನೆಗೆಟಿವ್ ಎಲ್ಲ ಜಾಯಿಂಟ್ ಆಗ್ತಿದೆ. ಜಾಯಿಂಟ್ ಹಾಕಿದ್ಮೇಲೆ ಈಗ ನೋಡಿ, ಇನ್ನೊಂದ್ಸಲ ನೋಡ್ಕೊಂಬಿಡಿ, ಕನ್ಫ್ಯೂಸ್ ಆಗಂಗಿಲ್ಲ. ಸಿಂಪಲ್ ವೈರಿಂಗ್ ಕನೆಕ್ಷನ್ ಇದೆ. ಜಾಯಿಂಟ್ ಹಾಕಿದ್ಮೇಲೆ
ಅದಾದ್ಮೇಲೆ ಅದಕ್ಕೊಂದು CNC ಅಂತ ಬರುತ್ತೆ, ಅದನ್ನು ಹಾಕ್ಬಿಡಿ. ಇದು ವೈರ್ ಎಂಡ್ ಕ್ಯಾಪ್, ಇದು CNC ಹಾಕಿ ಪಂಚ್ ಮಾಡಿ. ಯಾಕಂದರೆ ಟೇಪ್ ಹೊಡಿಯೋದಕ್ಕಿಂತಲೂ CNC ಹಾಕೋದು ಬೆಟರು. ಯಾಕಂದರೆ ಒಂದಕ್ಕೊಂದು ಟಚ್ ಆದರೂ ಕೂಡ ಶಾರ್ಟ್ ಆಗೋದಿಲ್ಲ ಇದರಲ್ಲಿ. ಅಕಸ್ಮಾತ್ ಕನ್ಫ್ಯೂಸ್ ಆಗಿದ್ರೆ ಮತ್ತೊಂದ್ಸರಿ ಹೋಗಿ ವೈರಿಂಗ್ ನೋಡಿ, ರಿಪೀಟ್ ಹೋಗಿ ನೋಡಿ. ತುಂಬ ಸಿಂಪಲ್ ಆಗಿದೆ, ಯಾರು ಬೇಕಾದ್ರೆ ಮಾಡ್ಬೋದು. ಈಗ ನಿಮಗೆ ಪ್ಲಗ್ ಪಾಯಿಂಟಿಗೆ ಹಾಕಿ ಆನ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಎಲ್ಲ ವೈರಿಂಗ್ ಕನೆಕ್ಷನ್ ಹಾಕಿ ಜಾಯಿಂಟ್ ಹಾಕಿದೆ. ಈಗ ಆನ್ ಮಾಡ್ತಾ ಇದ್ದೀನಿ. ಈಗ ನೋಡಿ SMPS ವರ್ಕ್ ಆಗ್ತಾ ಇದೆ, ಇಂಡಿಕೇಟರ್ ಕಾಣ್ತಾ ಇದೆ, ಪಂಪ್ ಓಡ್ತಾ ಇದೆ. ಓಡ್ತಾರ ಸೌಂಡ್ ಕೇಳಲಿಲ್ಲ ಅಂದರೆ ಅಕಸ್ಮಾತ್ ವೈಬ್ರೇಷನ್ ಆಗ್ತಾ ಇರುತ್ತೆ, ಟಚ್ ಮಾಡಿ ನೋಡಿ, ಮುಟ್ಟು ನೋಡಿ ಗೊತ್ತಾಗುತ್ತೆ. LED ವರ್ಕ್ ಆಗ್ತಾ ಇದೆ, SVನೂ ವರ್ಕ್ ಆಗ್ತಾ ಇದೆ. SVನೂ ಕೂಡ ಸೌಂಡ್ ಬರುತ್ತೆ. ಈಗ ನೋಡಿ ಇದು ಫ್ಲೋಟ್ ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡ್ತೀನಿ, ಈಗ ವರ್ಕ್ ಆಗುತ್ತೆ ನೋಡಿ. ಈಗ ನೋಡಿ ಫ್ಲೋಟ್ ಸ್ವಿಚ್ ಆಫ್ ಆದರೆ ನಿಮಗೆ SMPS ಇಂಡಿಕೇಶನ್ ಆಫ್ ಆಗುತ್ತೆ, ಪಂಪು ನಿಂತೋಗುತ್ತೆ, ಪ್ಲಸ್ SV ಆಫ್ ಆಗುತ್ತೆ, ಸೌಂಡ್ ಬರುತ್ತೆ, ಪ್ಲಸ್ LED ಆಫ್ ಆಗುತ್ತೆ. ಈಗ ಮತ್ತೆ ಅಗೈನು ಆನ್ ಆದರೆ ನೋಡಿ ಎಲ್ಲ ವರ್ಕ್ ಆಯಿತು. SV ಸೌಂಡ್ ಬರುತ್ತೆ, ಪಂಪ್ ವೈಬ್ರೇಷನ್ ಆಗ್ತಾ ಇದೆ, LED ವರ್ಕ್ ಆಗ್ತಾ ಇದೆ. ಇದೇ ವೈರಿಂಗ್ ಕನೆಕ್ಷನ್ನು. ಯಾವುದೇ ವಾಟರ್ ಪ್ಯೂರಿಫೈರ್ ಆದರೂ ಇದೇ ಮೆಥಡಲ್ಲೇ ವರ್ಕ್ ಆಗೋದು. ಇದು ಯೂನಿವರ್ಸಲ್ ಕನೆಕ್ಷನ್ನು. SMPS, ಪಂಪು, ಫ್ಲೋಟ್ ಸ್ವಿಚ್ಚು. ನೀವು ಫ್ಲೋಟ್ ಸ್ವಿಚ್ಚು ಇಲ್ಲಿಗಾರ ಕೊಡ್ಬೋದು, DC ಕನೆಕ್ಷನ್ನು, ಇಲ್ಲ ಇಲ್ಲಿ ಡೈರೆಕ್ಟ್ ಮಾಡಿ ಇಲ್ಲಿ ಕೂಡ ಕೊಡ್ಬೋದು. ಇಲ್ಲಿ ಕೂಡ ಅದೇ ರೀತಿ ಕೊಡ್ಬೋದು. ಇದು AC ಕನೆಕ್ಷನ್ ಆಗಿದೆ. DC ಕನೆಕ್ಷನ್ ಆಗಬೇಕು ಅಂದರೆ ಇಲ್ಲಿಂದ ನೆಗೆಟಿವ್ನ ಕಾಮನ್ ಮಾಡಿ ಪಾಸಿಟಿವ್ಗೆ ಮಾತ್ರ ಕೊಡಬೇಕು. ಇಲ್ಲೇನು ಕನೆಕ್ಷನ್ ಈಗ ಹೋಗಿದೆ ಇಲ್ಲಿಂದ ಬರುತ್ತೆ. ಸಿಂಪಲ್ ಆಗಿದೆ. ಈಗ ನಿಮಗೆ ಇಂಡಿಕೇಶನ್ನ ಕನೆಕ್ಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತೇಳಿ. ಈಗ ನೋಡಿ ಇದೇ ಇಂಡಿಕೇಟ್ರು. ಇದರಲ್ಲಿ ರೆಡ್ ಇಂಡಿಕೇಟ್ರ್ ಏನಿದೆ ಇದರದ್ದು 2 ವೈರ್ ಇದೆ. ಇದು ಯಾವಾಗಲೂ AC ಕನೆಕ್ಷನ್ ಇರುತ್ತೆ. ಗ್ರೀನ್ ಅಥವಾ ವೈಟ್ ಏನು ಕಾಣ್ತಾ ಇದೆ ಇದು ಬಂದು DC ಕನೆಕ್ಷನ್ ಆಗಿರುತ್ತೆ. ಇದು AC ಕನೆಕ್ಷನ್ನು. ಇದು SMPS ಏನು ಕನೆಕ್ಷನ್ ಇದೆ ಈ ಸೈಡು ಕನೆಕ್ಟ್ ಮಾಡಬೇಕು ನಾವು. ಇಲ್ಲಿಂದ ಬಂದಿರೋದು ನ್ಯೂಟ್ರಲ್ ಇದೆ, ಇಲ್ಲಿಂದ ಫೇಸ್ ಬಂದು ಇಲ್ಲಿ ಕನೆಕ್ಷನ್ ಆಗಿರುತ್ತೆ. ನಾವು ಎನಿ ಟೈಮ್ ಪವರ್ ಸಪ್ಲೈ ಆನಲ್ಲಿ ಇರಬೇಕು ಅಂದರೆ ನಾವು ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಇದು ನೋಡಿ ಇದರಲ್ಲಿ ಯಾವ ಕನೆಕ್ಟ್ ಮಾಡಿದ್ರೂ ನಡೆಯುತ್ತೆ. ಕೇಬಲ್ ಏನು ಬಂದಿದೆಯಲ್ಲ, ಕೇಬಲಿಂದ ಏನು 2 ಕನೆಕ್ಷನ್ ಇರುತ್ತೆ ಅಲ್ಲಿಗೆ ಕನೆಕ್ಟ್ ಮಾಡಬೇಕು. ಇದು ಅದೇ ಇದೆ ಅಂತ ಏನಿಲ್ಲ, ಯಾವುದಕ್ಕೆ ಬೇಕಾದ್ರೂ ನಾವು ಕನೆಕ್ಟ್ ಮಾಡ್ಬೋದು. ಯಾವ ವೈರಿಗೆ ಕನೆಕ್ಟ್ ಮಾಡಿದ್ರು ವರ್ಕ್ ಆಗುತ್ತೆ AC ಕನೆಕ್ಷನ್ ಇರೋದ್ರಿಂದ. ನೋಡಿ ಇದು AC ಕನೆಕ್ಟ್ ಮಾಡಿದ್ದೀವಿ, ಇದು DC ಕನೆಕ್ಷನ್ನು. ಈ ಸೈಡಿಗೆ ಒಂದು ನೆಗೆಟಿವ್ ಈ ಸೈಡು, ಪಾಸಿಟಿವ್ ಈ ಸೈಡ್. ಇನ್ ಕೇಸ್ ಎಲ್ಲ ವರ್ಕ್ ಆಗಿಲ್ಲ ಅಂದರೆ ಇಂಟರ್ಚೇಂಜ್ ಮಾಡಿ. DC-ನಲ್ಲಿ ಮಾತ್ರ ಇಂಟರ್ಚೇಂಜ್ ಮಾಡಬೇಕು, AC-ನಲ್ಲಿ ಡೈರೆಕ್ಟ್ ಇರುತ್ತೆ, ಅದೇನು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ನೋಡಿ ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ, ವರ್ಕ್ ಆಗುತ್ತೆ ಇಲ್ಲ ಗೊತ್ತಾಗುತ್ತೆ. ಈಗ ನೋಡಿ ಆನ್ ಮಾಡ್ತಾ ಇದ್ದೀನಿ. ಈಗ ನೋಡಿ AC ಇಂಡಿಕೇಟ್ರ್ ಮಾತ್ರ ವರ್ಕ್ ಆಗ್ತಾ ಇದೆ. ಇದು ಪವರ್ ಸಪ್ಲೈ ಇಂಡಿಕೇಟ್ರು. ಫ್ಲೋಟ್ ಸ್ವಿಚ್ ಆಫ್ ಆದರೆ ಎಲ್ಲ ಆಫ್ ಆಗುತ್ತೆ. ಪವರ್ ಸಪ್ಲೈ ಇಂಡಿಕೇಟ್ರ್ ಮಾತ್ರ ಎನಿ ಟೈಮು ವರ್ಕ್ ಆಗ್ತಾ ಇರುತ್ತೆ. ಅಂದರೆ ಪವರ್ ಬಂದಿದೆ ಮಿಷಿನಿಗೆ ಅಂತೇಳಿ ಕನೆಕ್ಷನ್ ಇದು. ಫ್ಲೋಟ್ ಸ್ವಿಚ್ ಆನ್ ಮಾಡಿದ್ರೆ DC ವರ್ಕ್ ಆಗಬೇಕು. DC ವೈರಿಂಗು ಉಲ್ಟಾ ಆಗಿದೆ, ಇದು ಉಲ್ಟಾ ಆಗಿದೆ. ಹಂಗಾಗಿ ಒಂದಕ್ಕೊಂದು ಇಂಟರ್ಚೇಂಜ್ ಮಾಡಬೇಕು. ಈ ನೋಡಿ ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಇಂಟರ್ಚೇಂಜ್ ಮಾಡಿದ್ರೆ DC ವರ್ಕ್ ಆಗುತ್ತೆ. ಈಗ ನೋಡಿ ಇಂಟರ್ಚೇಂಜ್ ಮಾಡಿದ್ದೀನಿ. ಈ ಫ್ಲೋಟ್ ಸ್ವಿಚ್ ಆನ್ ಮಾಡಿ ವರ್ಕ್ ಆಗ್ತಾ ಇದೆ. ಗ್ರೀನು ವರ್ಕ್ ಆಗ್ತಾ ಇದೆ, ರೆಡ್ ವರ್ಕ್ ಆಗ್ತಾ ಇದೆ. ರೆಡ್ಡು ಎನಿ ಟೈಮ್
ಪವರ್ ಆನಲ್ಲಿರೋದಕ್ಕೆ ರೆಡ್ಡು. ಮಿಷಿನ್ ಯಾವಾಗ ರನ್ ಆಗುತ್ತೆ, ಕಂಪ್ಲೀಟು ಪಂಪು, SV, UV LED ಎಲ್ಲ ಕಂಪ್ಲೀಟ್ ವರ್ಕ್ ಆಗುತ್ತೆ, ಆವಾಗ ಗ್ರೀನ್ ಇಂಡಿಕೇಟರ್ ಬರುತ್ತೆ. ಈಗ ನೋಡಿ ಆನ್ ಆಗ್ತಾಯಿದೆ, ಈಗ ನೋಡಿ ಗ್ರೀನ್ ಇಂಡಿಕೇಟರ್ ಬರುತ್ತೆ. ತುಂಬ ಸಿಂಪಲ್ ಆಗಿದೆ. ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದ್ಸಲಿ ಹೋಗಿ ರಿಪೀಟ್ ನೋಡಿ. ಈ ವಿಡಿಯೋ ಏನಾರ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಇನ್ನೂ ಇದೇ ಥರ ಟೆಕ್ನಿಕಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ಏನಾರ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಯಾರ್ಯಾರಿಗೆ ಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಲು ಏನೇ ಇದ್ರೂ ಅವ್ರಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರು ತಿಳ್ಕೊಳ್ಳಿ. ತುಂಬ ಸಿಂಪಲ್ಲಾಗಿದೆ ವೈರಿಂಗ್ ಕನೆಕ್ಷನ್ನು, ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಇನ್ನು ಬೇರೆ ಬೇರೆ ಮಾಡಲ್ದು ಬೇರೆ ಬೇರೆ ತೋರಿಸ್ತೀನಿ. ಇದು ಜನರಲ್ಲಾಗಿ ಇರೋವಂಥದ್ದು ಇವತ್ತು ತೋರಿಸಿದ್ದು ನಾನು ನಿಮಗೆ. ಇದರಲ್ಲಿ ತುಂಬ ಸಿಂಪಲ್ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. ನೀವೇ ಕೂಡ ಮಾಡ್ಕೋಬೋದು, ಟೆಕ್ನಿಷಿಯನ್ ಆಗಿರಲಿ, ಕಸ್ಟಮರ್ ಆಗಿರಲಿ, ಯಾರು ಬೇಕಾದ್ರೂ ಮಾಡ್ಬೋದು. ಎಲ್ಲ ಸ್ಪೇರ್ ಪಾರ್ಟ್ಸು ಸಿಗುತ್ತೆ. ಇನ್ ಕೇಸ್ ಏನೇ ಡೀಟೇಲ್ ಬೇಕು ಅಂದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು.